ಎಲ್ಲರಿಗೂ ನಮಸ್ಕಾರ. ರೈಲ್ವೆ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಕರ್ನಾಟಕಕ್ಕೆ ಸಂಬಂಧಿಸಿದ ಜಿಕೆ ಪ್ರಶ್ನೋತ್ತರಗಳು. ಯಾವ ದೊರೆಯ ಕಾಲದಲ್ಲಿ ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರಿಂದ ಸ್ವಾತಂತ್ರ್ಯ ಪಡೆದರು? 1ನೇ ಬಲ್ಲಾಳ, ವಿಷ್ಣುವರ್ಧನ, 2ನೇ ಬಲ್ಲಾಳ, 2ನೇ ನರಸಿಂಹ. ಆನ್ಸರ್ ಈಸ್ ವಿಷ್ಣುವರ್ಧನ. ಅಭಿನವ ಪಂಪ ಎಂದು ಯಾರನ್ನು ಕರೆಯುತ್ತಾರೆ? ನಾಗಚಂದ್ರ, ನಾಗವರ್ಮ, ಹರಿಹರ, ರಾಘವಂಕ. ನಾಗಚಂದ್ರ. ರಗಳೆಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪಂಪ, ನಾಗಚಂದ್ರ, ಹರಿಹರ, ರಾಘವಾಂಕ. ರಗಳೆಯ ಪಿತಾಮಹ ಎಂದು ಹರಿಹರನನ್ನು ಕರೆಯುತ್ತಾರೆ. ಕೇಶಿರಾಜನು ರಚಿಸಿದ ಕೃತಿ ಯಾವುದು? ಶಬ್ದಮಣಿ ದರ್ಪಣ, ಸೂಕ್ತಿ ಸುಧಾರಣ, ಹರಿಶ್ಚಂದ್ರ ಕಾವ್ಯ, ಗಿರಿಜಾ ಕಲ್ಯಾಣ. ಶಬ್ದಮಣಿ ದರ್ಪಣ. ಕೇಶಿರಾಜನು ರಚಿಸಿದ ಕೃತಿ. ಹೊಯ್ಸಳ ದೇವಾಲಯಗಳ ಜಗಲಿಯು ಯಾವ ಆಕಾರದಲ್ಲಿದೆ? ಅಷ್ಟಭುಜ, ತ್ರಿಭುಜ, ನಕ್ಷತ್ರ, ಚತುರ್ಭುಜ. ಆನ್ಸರ್ ಈಸ್ ನಕ್ಷತ್ರ. ನೆಕ್ಸ್ಟ್, ಪ್ರಸಿದ್ಧ ಚೆನ್ನಕೇಶವ ದೇವಾಲಯವು ಎಲ್ಲಿದೆ? ಬಾದಾಮಿ, ಅಜಂತ, ಕಂಚಿ, ಬೇಲೂರು. ಬೇಲೂರು. ಪ್ರಸಿದ್ಧ ಕೇಶವ ದೇವಾಲಯವನ್ನು ಯಾರ ಆಳ್ವಿಕೆಯಲ್ಲಿ ಕಟ್ಟಿಸಲಾಯಿತು? ವಿಷ್ಣುವರ್ಧನ, 3ನೇ ನರಸಿಂಹ, 2ನೇ ಪುಲಿಕೇಶಿ, 3ನೇ ಬಲ್ಲಾಳ. ಆನ್ಸರ್ ಈಸ್ 3ನೇ ನರಸಿಂಹ. ನೆಕ್ಸ್ಟ್, ಹೊಯ್ಸಳರ ಪ್ರಾರಂಭದ ರಾಜಧಾನಿ ಯಾವುದು? ಸೊಸೆವೂರು, ದ್ವಾರಸಮುದ್ರ, ಹಳೇಬೀಡು, ಕೋಲಾರ. ಸೊಸೆವೂರು. ನೆಕ್ಸ್ಟ್, ಪಂಚಪ್ರಧಾನ ಸಮಿತಿ ಈ ವ್ಯವಸ್ಥೆ ಕಂಡುಬಂದದ್ದು ಈ ಅರಸರ ಕಾಲದಲ್ಲಿ? ಚಾಲುಕ್ಯರು, ಹೊಯ್ಸಳರು, ರಾಷ್ಟ್ರಕೂಟರು, ಗಂಗರು. ಹೊಯ್ಸಳರು. ಧರ್ಮಾಮೃತವನ್ನು ಬರೆದ ನಯಸೇನನು ಈ ರಾಜನ ಆಸ್ಥಾನದಲ್ಲಿದ್ದನು? ವಿಷ್ಣುವರ್ಧನ, ನೃಪತುಂಗ, ಇಮ್ಮಡಿ ಪುಲಕೇಶಿ, ಮಯೂರವರ್ಮ. ವಿಷ್ಣುವರ್ಧನ. ಕವಿ ಜನ್ನನಿಗೆ ಆಶ್ರಯ ನೀಡಿದ ಹೊಯ್ಸಳರ ಅರಸ? ವೀರಬಲ್ಲಾಳ, 3ನೇ ವೀರಬಲ್ಲಾಳ, ವಿಷ್ಣುವರ್ಧನ, 1ನೇ ವೀರಬಲ್ಲಾಳ, 4ನೇ ವೀರಬಲ್ಲಾಳ. ಆನ್ಸರ್ ವೀರಬಲ್ಲಾಳ, 3ನೇ ವೀರಬಲ್ಲಾಳ. ಜನ್ನನು ಬರೆದ ಕೆಳಗಿನ ಕೃತಿ ಯಾವುದು? ಅನಂತನಾಥ ಪುರಾಣ, ಆದಿಪುರಾಣ, ಲೀಲಾವತಿ, ರಾಮಚಂದ್ರ ಚರಿತ. ಜನ್ನನು ಬರೆದ ಕೃತಿಗಳಲ್ಲಿ ಈ ಕೆಳಗಿನಲ್ಲಿ ಯಾವುದು? ಅನಂತನಾಥ ಪುರಾಣ. ಬೇಲೂರಿನ ಜಗತ್ಪ್ರಸಿದ್ಧ ಚೆನ್ನಕೇಶವ ದೇವಾಲಯವನ್ನು ನಿರ್ಮಿಸಿದವನು ಯಾರು? 3ನೇ ಬಲ್ಲಾಳ, ವಿಷ್ಣುವರ್ಧನ, ವೀರಬಲ್ಲಾಳ, ಸಳ. ವಿಷ್ಣುವರ್ಧನ. ಆನ್ಸರ್ ವಿಷ್ಣುವರ್ಧನ. ವಿಜಯನಗರ ಸಾಮ್ರಾಜ್ಯದ ಉದಯಕ್ಕೆ ಮುಖ್ಯ ಕಾರಣರಾದವರು ಯಾರು? ಸಿಂಹನಂದಿ, ಮಯೂರವರ್ಮ, ವಿದ್ಯಾರಣ್ಯ, ಸುದತ್ತಾಚಾರ್ಯ. ಆನ್ಸರ್ ಈಸ್ ವಿದ್ಯಾರಣ್ಯ. ವಿಜಯನಗರ ಸಾಮ್ರಾಜ್ಯವು ಯಾವಾಗ ಅಸ್ತಿತ್ವಕ್ಕೆ ಬಂದಿತು? ಕ್ರಿಸ್ತಶಕ 1226, ಕ್ರಿಸ್ತಶಕ 1330, ಕ್ರಿಸ್ತಶಕ 1130, ಕ್ರಿಸ್ತಶಕ 1336. ಆನ್ಸರ್
ಕ್ರಿಸ್ತಶಕ 1336. ವಿಜಯನಗರದ ಲಾಂಛನ ಯಾವುದು? ವಾರಹ, ಗರುಡ, ಮದಗಜ, ಸಿಂಹ. ವಿಜಯನಗರದ ಲಾಂಛನ ವಾರಹ. ವಿಜಯನಗರವನ್ನು ಆಳಿದ ಪ್ರಥಮ ಮನೆತನ ಯಾವುದು? ಸಾಳುವ, ತುಳುವ, ಸಂಗಮ, ಅರವೀಡು. ಆನ್ಸರ್ ಸಂಗಮ ಮನೆತನ. ವಿಜಯನಗರವನ್ನು ಈಗ ಏನೆಂದು ಕರೆಯಲಾಗುತ್ತದೆ? ಹಳೇಬೀಡು, ಚಂದ್ರಗಿರಿ, ಹಂಪಿ, ಕುಂದವೀಡು. ಆನ್ಸರ್ ಈಸ್ ಹಂಪಿ. ಶಂಕರಾಚಾರ್ಯರು ಪ್ರಚುರಪಡಿಸಿದ ಸಿದ್ಧಾಂತ ಯಾವುದು? ವಿಶಿಷ್ಟಾದ್ವೈತ, ದ್ವೈತ, ಅದ್ವೈತ, ಶೈವ. ಶಂಕರಾಚಾರ್ಯರು ಪ್ರಚುರಪಡಿಸಿದ ಸಿದ್ಧಾಂತ ಅದ್ವೈತ. ಶಂಕರಾಚಾರ್ಯರು ಕರ್ನಾಟಕದಲ್ಲಿ ಎಲ್ಲಿ ಮಠವನ್ನು ಸ್ಥಾಪಿಸಿದರು? ಆವಣಿ, ಕೋಲಾರ, ಶೃಂಗೇರಿ, ಶಂಕರಮಠ. ಆನ್ಸರ್ ಶೃಂಗೇರಿ. ರಾಮಾನುಜಾಚಾರ್ಯರು ಯಾವ ಮಠದ ಮಠಾಧಿಪತಿಗಳಾಗಿದ್ದರು? ಕಾಶಿ, ಉಡುಪಿ, ಶ್ರೀರಂಗಂ, ಶೃಂಗೇರಿ. ಶ್ರೀರಂಗಂ. ಒಂದು ಮರೆತು ಸಾಮ್ರಾಜ್ಯ ಎಂಬ ಕೃತಿಯನ್ನು ಬರೆದವರು ಯಾರು? ಸ್ಮಿತ್, ರಾಬರ್ಟ್ ಸೀವಲ್, ಫರ್ಗೂಸನ್, ಪಾರ್ಸಿ ಬ್ರೌನ್. ಆನ್ಸರ್ ರಾಬರ್ಟ್ ಸೀವಲ್. ಮಧ್ವಾಚಾರ್ಯರು ಎಲ್ಲಿಂದ ಕೃಷ್ಣನ ವಿಗ್ರಹವನ್ನು ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದರು? ಜಗನ್ನಾಥಪುರಿ, ವಾರಣಾಸಿ, ಬದರಿ, ದ್ವಾರಕ. ಮಧ್ವಾಚಾರ್ಯರು ದ್ವಾರಕದಿಂದ ವಿಗ್ರಹವನ್ನು ತಂದರು. ದ್ವಾರಕ. ಬಸವೇಶ್ವರರು ಪ್ರಚುರಪಡಿಸಿದ ತತ್ವವನ್ನು ಏನೆಂದು ಕರೆಯುತ್ತಾರೆ? ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಅದ್ವೈತ, ದ್ವೈತ. ಆನ್ಸರ್ ಈಸ್ ಶಕ್ತಿ ವಿಶಿಷ್ಟಾದ್ವೈತ. ನೆಕ್ಸ್ಟ್, ಶಂಕರಾಚಾರ್ಯರು ಉತ್ತರದಲ್ಲಿ ಸ್ಥಾಪಿಸಿದ ಮಠ ಯಾವುದು? ಗೋವರ್ಧನ ಪೀಠ, ಶಾರದಾ ಪೀಠ, ಕಾಳಿಕಾ ಪೀಠ, ಜ್ಯೋತಿರ್ಮಠ. ಜ್ಯೋತಿರ್ಮಠ. ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೀಡಲು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋ ಉಪಯುಕ್ತವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.